ಹುಲ್ಸೂರು ಗ್ರಾಮದ ಮುಖ್ಯ ರಸ್ತೆ ಅಗಲೀಕರಣ ಹಾಗೂ ಪಟ್ಟಣ ಪಂಚಾಯಿತಿ ನಿರ್ಮಾಣಕ್ಕೆ ಬೇಡಿಕೆ ಸಲ್ಲಿಕೆಗೆ ಸಹಮತ ತೋರಿಸಿದ ಗ್ರಾಮ ಪಂಚಾಯತ್ ಸದಸ್ಯರು. ಹುಲ್ಸೂರು ಗ್ರಾಮ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ರಸ್ತೆ ಅಗಲೀಕರಣ, ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸುವುದು, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರಿನ ಪೂರೈಕೆ ಕುರಿತು ಮಂಗಳವಾರದಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಸರ್ವಾನುಮತದ ನಿರ್ಣಯ ಕೈಗೊಳ್ಳಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀಪಾರಾಣಿ ಧರ್ಮೇಂದ್ರ ಭೋಸ್ಲೆ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ಈಗಾಗಲೇ 2016-17ನೇ ಸಾಲಿನಲ್ಲಿ ತಾಲೂಕು ಎಂದು ಘೋಷಣೆಯಾದ ಹುಲ್ಸೂರು ತಾಲೂಕು ಕೇಂದ್ರದಲ್ಲಿ ಬರುವ ಬಸವಕಲ್ಯಾಣ ಭಾಲ್ಕಿ ರಾಜ್ಯ ಹೆದ್ದಾರಿಯಿಂದ ಪಟ್ಟಣದ ಒಳಗೆ ಹಾದು ಹೋಗುವ ಮುಖ್ಯ ರಸ್ತೆಯ ಮಧ್ಯದಿಂದ ಎರಡೂ ಬದಿಗೆ 18 ಅಡಿ ರಸ್ತೆ ಅಗಲೀಕರಣ, ಪಟ್ಟಣದ ಮುಖ್ಯ ರಸ್ತೆಯಿಂದ ಅಲ್ಲಮಪ್ರಭುಗಳ ಶೂನ್ಯಪೀಠದವರೆಗೆ ರಸ್ತೆ ಅಗಲೀಕರಣ ಹಾಗೂ 34 ಸದಸ್ಯರು ಹೊಂದಿರುವ ಗ್ರಾಮ ಪಂಚಾಯಿತಿ, ಸರಿಸುಮಾರು 20,000ಗಿಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸುವಂತೆ ಚರ್ಚಿಸಲಾಯಿತು. 2021-25ನೇ ಸಾಲಿನ 15ನೇ ಹಣಕಾಸಿನಲ್ಲಿನ ನಡೆದ ಜಮಾ ಖರ್ಚು ಸೂಕ್ತ ಮಾಹಿತಿ ನೀಡದ ಪಿಡಿಒ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮ ಪಂಚಾಯತ್ ಸದಸ್ಯರು ಮುಂದಿನ 10 ದಿನಗಳಲ್ಲಿ ನಿಧಿ 1, ನಿಧಿ 2 ಹಾಗೂ 15ನೇ ಹಣಕಾಸಿನಲ್ಲಿ ಆದ ಜಮಾ ಖರ್ಚು ವಾರ್ಡ್ವಾರು ಮಾಹಿತಿ ನೀಡಬೇಕು ಎಂದು ಸದಸ್ಯರು ಪಿಡಿಒ ಅವರಿಗೆ ಗಡುವು ನೀಡಿದರು. ಸುಮಾರು 18 ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರ ಕ್ಷೇಮಾಭಿವೃದ್ಧಿ ಮೀಸಲು ಹಣ ಖರ್ಚು ಮಾಡದೆ ಜಮಾ ಆಗಿರುವ ಸರಿಸುಮಾರು 28 ಲಕ್ಷ ರೂಪಾಯಿ ಹಣದ ಬಳಕೆ ವಿಕಲಚೇತನರ ಭವನ ನಿರ್ಮಾಣಕ್ಕೆ ಬಳಕೆ ಮಾಡುವಂತೆ ಬೇಡಿಕೆಗೆ ಗ್ರಾಮ ಪಂಚಾಯತ್ ಸದಸ್ಯರು ಒಪ್ಪಿಗೆ ಸೂಚಿಸಿದರು. ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಿಂದ ವಿವಿಧ ಬೇಡಿಕೆ ಈಡೇರಿಕೆಗೆ ಕುರಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ಉಪಾಧ್ಯಕ್ಷೆ ಮೀರಾಬಾಯಿ ರಂಜಿತ್ ಗಾಯಕ್ವಾಡ್, ಪಿಡಿಒ ರಮೇಶ್ ಮಿಲಿಂದ್ಕರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು. ಈಗ ಮೀಟಿಂಗ್ ಆಗ್ಯದ, ಇದೊಂದು ಸಕ್ಸಸ್ಫುಲ್ ಮೀಟಿಂಗ್ ಅದ. ಈಗ ಮತ್ತೆ ನೀವು ಜಗತ್ತದಾಗ ಏನ್ ದಾಖಲೆ ಎಲ್ಲ ತರ್ತಾರತ್ತಿಲ್ಲ, ಯಾವತ್ತು ತರ್ತೀರಿ ನಿಮ್ಗೆ ಎಷ್ಟು ಬೇಕು ನೋಡ್ರಿ. ಈಗ ದಾಖಲೆ ತಂದು ನಾನು ಮೀಟಿಂಗ್ ಕರೆಯೋದು ನಿಮ್ಗೆ ಶೇರ್ ಮಾಡ್ತೀನಿ ಎಲ್ಲರಿಗೂ. ಆಯ್ತು ಸರ್, ಮೀಟಿಂಗ್ ದಾಗ ಮಾಡಿ ಸರ್, ನಿಮ್ಗೆ ಏಸನೇ ಬೇಕು ಏನಾಗ್ತದೆ ನಮ್ದು ಏನದ ಹೇಳ್ತೀವಿ. ಇವತ್ತ ನಾ ಮಾಡಿ ಶುಭಂ ಮಾಡಿ ಮತ್ತೆ ನಮ್ ಆ ವಾಟರ್ ಮ್ಯಾನ್ ಮಾಡಿ ಯಾರೇ ಮಾಡಿ ಒಂದ್ ರೆಕಾರ್ಡ್ ಹೋಯ್ತದ, ಅದು ಕುತ್ತಿ ನಂಗೆ ಹೋಯ್ತದ. ನಾವು ಅಲ್ಲಿ ಸೆಟಲ್ಮೆಂಟ್ ಮಾಡಿ ಈಗ ಈ ವರ್ಷದಿಂದ ಜನವರಿ ಹಿಡಿದು ಮಾರ್ಚ್ ಹಿಡಿದು ಈಗ ಉಳಿದ 29 lakhs 57 ಖರ್ಚಾಯ್ತು ಈ ವರ್ಷದಿಂದ. ಏಪ್ರಿಲ್ ಹಿಡಿದು ಇಲ್ಲಿ ನಮ್ಗೆ ಜಮಾ ಆಗಿದ್ದು 44 lakh ರೂಪಾಯಿ ಜಮಾ. 29 lakh ಸ್ಟೇಟ್ಮೆಂಟ್ LHD ವೈಸ್ ಲಿಸ್ಟ್ ವೋಚರ್ ಹೋದ ವರ್ಷದಲ್ಲಿ ಈ ವರ್ಷ ವೋಚರ್ 50 ಫೈನಾನ್ಸ್ ಬಿದ್ದಿತ್ತು 15 ಫೈನಾನ್ಸ್ ಒನ್ಲಿ 50 ಫೈನಾನ್ಸ್ ಅದು ಫಸ್ಟ್ ಪೇಮೆಂಟ್ ಯಾವ ವಾರ್ಡಿಗೆ ಏಕ ಕಾಮಗಾರಿಗೆ ಮತ್ತೊಂದು ಸರ್, ಈ ವಿಷಯ ನೀವೇನು ಬಜೆಟ್ ಅಪ್ಲೈ ಕಾಮಗಾರಿ ಸಿಕ್ಕಿಲ್ಲ ಮಾಡಿಸ್ಕೋಬೇಕಲ್ಲ ಆತದ ಸರ್. ಮಾಡಿಸ್ಲಾಕ ಕೂತರ ಆತದ, ಆಗಲ್ಲ ಮಾಡ್ಲಾಕ ಕೂತರ ಆಯ್ತು, ಆ ಟೈಪ್ ಮಾಡೋದ ಅದು ಮಾಡಲೇ. ಈಗ ಇದ್ರಾಗ ಇನ್ನೊಂದು ನಿಮಗ ಇಷ್ಟೆಲ್ಲ ಆಗ್ಯದ ವ್ಯವಹಾರ ಆಗ್ಯದ ಅಂದ್ರೆ ಏನ್ ಬರ್ತೀರಿ ಎಲ್ಲಿ ರೋಡಿನ ಏನದ ಓಕೆ ರವಾಯಿ ನನ್ನ ಹೇಳ್ತೇನೆ, ನಿಮ್ನ ಹೇಳ್ತೇನೆ, ನನ್ನ ಹೇಳ್ತೇನೆ. 15 ಫೈನಾನ್ಸ್ ದಾಗ ಇಷ್ಟು ಖರ್ಚಾಗ್ಯದ, ಇಷ್ಟು ಓಕೆ ರವ ಇವು ಓಕೆ ಪೋಸ್ಟಿಂಗ್ ಅದ್ರ ಬಗ್ಗೆ ಹೇಳಿ ನೀವು ಪರ್ಟಿಕ್ಯುಲರ್ ಖರ್ಚಾದಾಗ ಅದು ಎಕ್ಸ್ಪೆಂಡಿಚರ್ ಬಿಲ್ ಆಗಿಲ್ಲ, ಮತ್ತೆ ಓದ್ ಹೇಳಂದ್ರೆ ಹೇಳ್ತಾರೆ, ಓದ್ ಹೇಳಂದ್ರೆ ಹೇಳ್ತಾರೆ, ಅದು ಯಾವಾಗ ಕೂರ್ತೀರಿ ನೋಡ್ರಿ. ಈ ವಾರ್ಡಿಗೆ ಖರ್ಚಾಗಿ ಗೊತ್ತಾಗಲ್ಲ, ಯಾವ ವಾರ್ಡ್ ನೀವು ಲಿಸ್ಟ್ ಮಾಡಲ್ಲ. ಕ್ಯಾಶ್ ಇದ್ರೆ ಮಾಡ್ತಾರೆ, ಕ್ಯಾಶ್ ನಿಮ್ಮಲ್ಲಿ ಇರ್ತದ, ನಮ್ಮಲ್ಲಿ ಇರ್ತದ.
ಈಗ ನೀವು ಇದಾಗ ತಗೋತಿದ್ರೆ ತಗೋ. ಹಾ ರೀ. ಈಗ ನಾನ್ ನಿಮ್ಗೆ ಫುಲ್ ಓಪನ್ ಹೇಳ್ದೆ. ಏನ್ ಹೇಳೋದಿಲ್ಲ? ಟೈಮ್ ಕೊಡ್ರಿ ಅಂದೆ. ಮತ್ತೆ ಈಗ ಕೊಡ್ರಿ ಅಂದೆ. ಅಣ್ಣ ಏನು ಕೇಳಿ ನಾ ಒಂದ್ ಕೇಳಿ ನಾನು